ಹಾಯ್ ಹೆಲೋ ಗಾಯ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ವಿಡಿಯೋನ ನಮ್ಮ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಬಂದಿದ್ದು ರಾತ್ರಿ 11:15 ಬಂದು ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮಲಗೋ ಅಷ್ಟರಲ್ಲಿ ಇನ್ನೂ ಕೂಡ ವೀಡಿಯೋ ಅಪ್ಲೋಡ್ ಆಗ್ತಾನೆ ಐತೆ. ಬನ್ನಿ ಇವತ್ತಿನ ದಿನನ ಶುರು ಮಾಡೋಣ. ಇವತ್ತು ಹೊಸ ವರ್ಷ, ಡ್ಯೂಟೀಸ್ ಯಾವ ಥರ ಇರುತ್ತೆ, ಟ್ರಿಪ್ಸ್ ಎಲ್ಲ ಹೆಂಗೆ ಬರುತ್ತೆ, ಯಾವ ಥರ ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ ರ್ಯಾಪಿಡೋದಲ್ಲಿ ತುಂಬ ಕಡಿಮೆನೇ ಅಮೌಂಟ್ ಕೊಡ್ತಾ ಇದ್ದಾನೆ. ಬನ್ನಿ ಎಲ್ಲರೂ ಹೆಂಗಿರುತ್ತೆ ಏನು ಅಂತ ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ ಎಲ್ಲ. ಮೊದಲನೇ ಟ್ರಿಪ್ ಬಂತು ಇಲ್ಲೇ ಲೋಕಲ್ ಬಾಡಿಗೆ, ಇದು ಮಿನಿಮಮ್ ಬಾಡಿಗೆನೇ. ಹೋಗೋಣ ಬನ್ನಿ, ಸ್ಟಾರ್ಟ್ ಮಾಡೋಣ ಜರ್ನಿ. ಇದು ಫಸ್ಟ್ ಡ್ಯೂಟಿ. ಜೆ ಪಿ ನಗರ ಡಾಲರ್ಸ್ ಕಾಲೋನಿಯಲ್ಲಿ, ಅಲ್ಲಿಂದ ಬೇಗೂರಿಗೆ ಬಂದೆ. ಬೇಗೂರಿಂದ ಮತ್ತೆ ಜೆ ಪಿ ನಗರಕ್ಕೆ ಬಂದೆ. ಇವಾಗ ಇಲ್ಲಿಂದ ಮತ್ತೆ ಮೆಟ್ರೋ ಸ್ಟೇಷನ್ ಬಿದ್ದಿದೆ. ಬನ್ನಿ ಇದೇ ಥರ ಕ್ವಿಕ್ಕಾಗಿ ಟ್ರಿಪ್ಸ್ನೆಲ್ಲ ಕಂಪ್ಲೀಟ್ ಮಾಡ್ತಾನೆ ಇರೋಣ. ಬನ್ನಿ. ಕಸ್ಟಮರ್ ಲೊಕೇಶನ್ ಬಂತು, ಬನ್ನಿ ನೋಡೋಣ. ಹಲೋ ರ್ಯಾಪಿಡೋ ಸರ್? ಹಲೋ, ಲೊಕೇಶನ್ ಹತ್ರನೇ ಇದ್ದೀನಲ್ಲ. ಸ್ಟೇಷನ್ಗೆ ನಾನು ಬಂದೆ, ಆದರೆ ಕಸ್ಟಮರ್ ಇಲ್ಲಿ ತನಕ ಬರೋ ತನಕ ಏನು ಮಾಡ್ತಾಯಿದ್ರು ಏನೋ. ಕಸ್ಟಮರ್ ಲೊಕೇಶನ್ಗೆ ಬಂದು ಅರೈವ್ ಹೊಡ್ದು ನಾನು 3 ಮಿನಿಟ್ಸ್ ಮೇಲಾಯಿತು. ನಾನೇ ಕೊನೆಗೆ ಕಾಲ್ ಮಾಡಿ ಕೇಳಿದ್ರೆ ಲೊಕೇಶನ್ ರಾಂಗ್ ಹಾಕ್ಬಿಟ್ಟು, ಸರ್ ನೀವೇ ರಾಂಗ್ ಹೋಗಿದ್ದೀರಾ ಅಂತ ಹೇಳ್ತಾರೆ. ಏನು ಅಂದ್ಕೊಂಡವ್ರೆ ಇವರೆಲ್ಲ ಏನು. ನಾನು ಹತ್ತತ್ರ 1 ಕಿಲೋಮೀಟ್ರ್ ಬಂದಿದ್ದೀನಿ ಪಿಕಪ್ಗೋಸ್ಕರ. ಸುಮ್ಮನೆ ಈ ಥರನೇ ವೇಸ್ಟ್ ಮಾಡಿಸ್ತಾ ಇರ್ತಾರೆ ನಮ್ಮ ಟ್ರಿಪ್ಗಳನ್ನ. ಈ ಥರ ಜನಗಳು ಇರ್ತಾರೆ. ಹಾಕೋಕ್ಕೂ ಮುಂಚೆ ನೋಡ್ತಾರೋ ಇಲ್ವೋ, ಏನು ಜನನೋ ಏನೋ. ಬನ್ನಿ. ಅದು ಬಿಡಲಿಲ್ಲ. ಜೆ ಪಿ ನಗರದಲ್ಲಿ ಕ್ಯಾನ್ಸಲ್ ಆದಮೇಲೆ ಮತ್ತೆ ಅದಾದಮೇಲೆ ಒಂದು ಎಲೆಕ್ಟ್ರಾನಿಕ್ಸ್ ಸಿಟಿ ಹತ್ರ ಬಸಾಪುರಕ್ಕೊಂದು ಡ್ಯೂಟಿ ಬಿತ್ತು. ಅದನ್ನೇ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿರಿ, ಒಂದು ಡ್ಯೂಟಿ ಕ್ಯಾನ್ಸಲ್ ಆಗಿದೆ. ನಮಗೆ ಎಷ್ಟೊತ್ತು ಗಂಟೆ ಕಾಯಿಸುತ್ತೆ ಇನ್ನೊಂದು ಡ್ಯೂಟಿ ಕೊಡೋಕ್ಕೆ. ಇವಾಗ ನೀವೇನು ನೋಡೋದ್ರಲ್ಲ, ಅದೇ ವಿಡಿಯೋದಲ್ಲಿ ಒಬ್ಬರು ಪಾಪನ ಎತ್ಕೊಂಡು ಹೋಗ್ತಾಯಿದ್ರಲ್ಲ, ಅವ್ರು ಬಂದು ಆಂಧ್ರದವ್ರಂತೆ. ಬಟ್ ಆದರೆ ನಾನು ಮಾತಾಡಿಸ್ಬೇಕಾದ್ರೆ ಅವರು ಹಿಂಗೆ ಕನ್ನಡದಲ್ಲಿ ಸರ್ ಇಲ್ಲೇನೆ ಅಂತಂದರು. ನಾನೇ ಮಿಸ್ ಆಗಿ ಹಿಂದಿಯಲ್ಲಿ ಸರ್ ಇಲ್ಲೇನಾ ಅಂತ ನಾನು ಕೇಳಿದೆ. ಅದಕ್ಕೆ ಅವ್ರು ಕನ್ನಡದಲ್ಲೇ ಹೌದು ಸರ್ ಇಲ್ಲೇನೆ ಅಂತ ಅಂದ್ಬಿಟ್ರು. ಓಕೆ, ನಾನು ಕನ್ನಡದಲ್ಲೇ ಮಾತಾಡೋದು. ನನಗೆ ಖುಷಿ ಆಯಿತು. ಸರ್ ನೀವು ಕನ್ನಡದವರಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಇತ್ಕೊಂಡು ಇಲ್ಲ ಸರ್ ನಾನು ತೆಲುಗವನು, ಬಟ್ ಕನ್ನಡ ಬೇಕೇ ಬೇಕಲ್ವ, ಅದಕ್ಕೋಸ್ಕರ ಕನ್ನಡ ಕಲ್ತಿದ್ದೀನಿ ಅಂತಂದರು. ಕೈಲಿ ಮಗು ಇತ್ತಲ್ಲ, ಆಮೇಲೆ ಆ ಮಗು ಬಗ್ಗೆ ಹೇಳಿದ್ರು, ಇವನು ಇಲ್ಲೇ ಹುಟ್ಟಿರೋದು, ಹಂಗಾಗಿ ಇವನು ಕನ್ನಡದವನೇ, ಇವನು ಕನ್ನಡಿಗನೇ ಅಂತಂದು. ತುಂಬಾ ಖುಷಿಯಾಗೋಯಿತು. ಯಾಕಂದರೆ HSRಯಿಂದ ಹಂಗೆ ಕಮ್ಮನಹಳ್ಳಿಗೆ ಡ್ಯೂಟಿ ಎತ್ಕೊಂಡೆ ಹೋಗ್ತಾ ಇರಬೇಕಾದ್ರೆ ರೋಡಲ್ಲಿ ನನ್ನ ಮುಂದೆ ಒಂದು ಆಟೋ ಹೋಗ್ತಾಯಿತ್ತು. ಅದ್ರ ಮೇಲೆ KL11 ಅಂತಿತ್ತು. ನಮ್ಮ ಮಂಡ್ಯದವರೇ ಅಂತ ನೋಡಿ ತುಂಬಾ ಖುಷಿಯಾಯಿತು. ಹಂಗೆ ಗ್ಯಾಸ್ ಹೆಂಗಿದ್ರು ಕಡಿಮೆ ಐತೆ ಅಂತ ಅಂದ್ಬಿಟ್ಟು ಗ್ಯಾಸ್ ಹಾಕ್ಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೆ ಬೆಳ್ಳಂದೂರು ರೋಡಲ್ಲಿ. ಹಂಗೆ ಬೆಳ್ಳಂದೂರು ಫಸ್ಟ್ ಫ್ಲೈಓವರ್ ಹತ್ರನೇ ಕೆಳಗಡೆನೇ LPG ಗ್ಯಾಸ್ ಬಂಕ್ ಐತೆ ಅಂತ ನೆನಪಾಯಿತು. ಹಂಗೆ ಹೋಗ್ತಾ ಗ್ಯಾಸ್ ಬಂಕ್ ಹತ್ರ ಹೋಗ್ಬಿಟ್ಟು ಗ್ಯಾಸ್ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ಗ್ಯಾಸ್ ಬಂಕ್ ಹತ್ರ ಹೋದೆ. ಅದಾದಮೇಲೆ ಹಂಗೆ ಗ್ಯಾಸ್ ಬಂಕಿಗೆ ಬಂದೆ, ಗ್ಯಾಸ್ ಹಾಕಿಸ್ದೆ. ಹಿಂಗೆ ಫುಲ್ ಗ್ಯಾಸ್ ಹಾಕಿಸ್ದೆ. ಫುಲ್ಲಾಗಿದ್ದು ನೋಡ್ಬಿಟ್ಟು ನನಗೆ ಫುಲ್ ಖುಷಿ ಆಯಿತು. ಯಾಕಂದರೆ ಗ್ಯಾಸ್ ಫುಲ್ಲಾದರೆ ಜೇಬ್ ತುಂಬ ದುಡ್ಡಿದ್ದಂಗೆ ಅಂತ ಫೀಲ್ ಆಗಿಬಿಡುತ್ತೆ, ಒಂದು 2-3 ಸಾವಿರ ಇದ್ದಂಗೆ. ತೋರಿಸ್ತಾ ಇದೆ. ನಾನು ಕಸ್ಟಮರ್ಗೆ ಫೋನ್ ಮಾಡಿ ಹೇಳೋಣ ಕ್ಯಾನ್ಸಲ್ ಮಾಡ್ತೀನಿ. ಕಸ್ಟಮರೇ ನನಗೆ ಫೋನ್ ಮಾಡಿದ್ದೀನಿ ಕ್ಯಾನ್ಸಲ್ ಮಾಡ್ತೀನಿ ಸರ್, ವೆಯ್ಟ್ ಮಾಡ್ತಾರೆ. ಇಲ್ಲಿ ಲೀಲಾ ಪ್ಯಾಲೇಸ್ ಹತ್ರ ಡ್ರಾಪ್ ಆಯಿತು. ಜಸ್ಟ್ ಇಲ್ಲಿಂದನೇ ಮತ್ತೆ ಬನ್ನೇರುಘಟ್ಟ ರೋಡಿಗೆ ಬಿತ್ತು. 16 ಕಿಲೋಮೀಟ್ರು ಪಿಕಪ್ ಮಾಡಿದ್ದೀನಿ. ಹೋಗೋಣ ಬನ್ನಿ. ಬಂದು ರೀಚ್ ಆಗಿದ್ದೀನಿ. ಇಲ್ಲಿಂದ ಇವಾಗ ಕಸ್ಟಮರ್ ಬರ್ತೀನಿ 2 ಮಿನಿಟ್ಸ್ ಅಂತ ಹೇಳಿದ್ದಾರೆ. ಅವ್ರನ್ನ ಕರ್ಕೊಂಡು ಹೋಗೋದೆ, ಡ್ರಾಪ್ ಮಾಡೋದೆ, ಆಮೇಲೆ ಮುಂದಿನ ಟ್ರಿಪ್ಪು ಮುಂದುವರ್ಸೋದೆ. ಮತ್ತು ಹಂಗೆ ಅಕ್ಷಯ್ ನಗರದ ಹತ್ರನೇ ಡ್ರಾಪ್ ಆಗಿದ್ದದು. ಬೇಗೂರು ಕೊಪ್ಪ ರೋಡ್ ಅಂತ ಬಂದಿತ್ತಲ್ಲ ಅದು. ಮತ್ತು ಇಲ್ಲಿ ಅಕ್ಷಯ್ ನಗರದಿಂದ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿಗೇನೇ ಬಿತ್ತು. ನಿಜವಾಗ್ಲೂ ಎಷ್ಟು ಟ್ರೈ ಮಾಡಿದೆ, ಬೀಳಲ್ವೇನೋ ಅಂದ್ಕೊಂಡು ಹೊಡಿತಾ ಇದ್ದೆ. ಓಲಾದಲ್ಲಿ ಹೊಡೆಯೋದು ನಿಮಗೂ ಗೊತ್ತಲ್ಲ, ಫುಲ್ಲು ಹೊಡಿತಾ ಇದ್ದೆ. ಕೊನೆಗೂ ಬಿತ್ತು. ಈಗ ಕಸ್ಟಮರ್ ಲೊಕೇಶನ್ಗೆ ಬಂದೆ. ಅವ್ರನ್ನ ಫ್ಲ್ಯಾಟ್ ನಂಬರ್ ಹೇಳಿ ಅಂತಂದೆ. ಅವ್ರು ಇದ್ಕೊಂಡು ಇಲ್ಲ ಗೇಟ್ ಹತ್ರನೇ ಇರಿ ನಾನೇ ಬರ್ತೀನಿ ಅಂತಂದರು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಂತಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನೋಡಿ ನನಗೆ ಅಕ್ಷಯ್ ನಗರದಿಂದ ಎಲೆಕ್ಟ್ರಾನಿಕ್ ಸಿಟಿ ತುಂಬ ಹತ್ರದಲ್ಲೇ ಇತ್ತು. ಆದ್ರೂ ಕೂಡ ಇದು ಸಿಲ್ಕ್ ಬೋರ್ಡ್ಗೆ ಹೋಗಿ ಬರೋ ಥರ ತೋರಿಸ್ತಾ ಇದೆ. ಇದೇ ಥರ 17 ಕಿಲೋಮೀಟ್ರ್ ಆಗ್ತಿತ್ತು. ನಾನು ಈ ಶಾರ್ಟ್ಕಟ್ಟಲ್ಲಿ ಹೋಗಿದ್ದು ಬರೀ 9 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಆಗ್ಬೋದು. ನೀವು ಕೂಡ ಅಷ್ಟೇ ಹಿಂಗೆ ಮಾಡಿ.
ಹಾಯ್ ಗೈಸ್, ಟ್ರಿಪ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಕೊನೆಗೂ ಈ ಕಡೆ ಮನೆ ಸೈಡೇ ಬಿದ್ದಿತ್ತು. 10 ಗಂಟೆ ಆದಮೇಲೆ ಯಾವುದೂ ಜಾಸ್ತಿ ಡ್ಯೂಟೀಸ್ ಬೀಳ್ತಾ ಇರಲಿಲ್ಲ, ಹಂಗಾಗಿ ಮನೆಗೆ ಬಂದುಬಿಟ್ಟೆ. ಬೆಳಗ್ಗೆಯಿಂದ ಡ್ಯೂಟಿ ಎಲ್ಲ ಕಂಪ್ಲೀಟ್ ಆಯಿತು, ನನ್ನ ಟಾರ್ಗೆಟು ಕಂಪ್ಲೀಟ್ ಆಯಿತು. ಚೆನ್ನಾಗೇ ಬೀಳ್ತಾಯಿತ್ತು. ಇವತ್ತೆಲ್ಲ ಡ್ಯೂಟಿಗಳು ಚೆನ್ನಾಗೇ ಇತ್ತು. ಇಷ್ಟು ಹೋದ ವಾರಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇವತ್ತು ಬೆಟರ್ ಆಗೇ ಇತ್ತು. ಅದೇ ಒಂದೇ ಒಂದು ಜೆ ಪಿ ನಗರಕ್ಕೆ ಹೋಗಿ ತಗ್ಲಾಕೊಂಡಲ್ಲ, ಅಲ್ಲಿ ಡ್ಯೂಟಿನೇ ಬೀಳ್ತಿರ್ಲಿಲ್ವಲ್ಲ. ಅರ್ಧ ಗಂಟೆ 1 ಅವರ್ ಸುಮ್ಮನೆ ಖಾಲಿ ಕೂತಿದ್ದೆ, ಅಲ್ಲಿ ಯಾವುದೂ ಬೀಳಲಿಲ್ಲ. ಕೊನೆಗೆ ವೇಗಾ ಸಿಟಿ ಮಾಲ್ಗೆ ಎತ್ಕೊಂಡು ಅಲ್ಲಿಂದ ಬಂದ್ಬಿಟ್ಟೆ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಸೈಡು. ಅಲ್ಲಿಂದ ಡ್ಯೂಟಿ ಎಲ್ಲ ಕಂಪ್ಲೀಟ್ ಆಯಿತು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತ ನಾನು ಅನ್ಕೋತೀನಿ. ಅಕಸ್ಮಾತ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವೆಲ್ಲ ಕಮೆಂಟಲ್ಲಿ ತಿಳಿಸಿ, ನಾನು ತಿದ್ದುಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ನೀವು ವಿಡಿಯೋ ನೋಡ್ತಾ ಇದ್ದೀರ ಅಂದರೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಇರಲೇಬೇಕು. ಅದೇ ಪರ್ಪಸ್ ನಂದು ಕೂಡ, ಅದೇ ನಂದು ಟಾರ್ಗೆಟ್ ಕೂಡ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಗುಡ್ ನೈಟ್, ಟೇಕ್ ಕೇರ್, ಬಾಯ್.